ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜೂನ್ ತಿಂಗಳ 27ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು, ನಮಗೆ ಏನಾದರೂ ಮಾಡಲು ಸಾಧ್ಯವೇ? ನೀವು ನಮಗೆ ಏನಾದರೂ ಮಾಡಲು ಸಾಧ್ಯವಾದರೆ ನಮ್ಮ ಮೇಲೆ ಕರುಣೆ ತೋರಿಸಿ ನಮಗೆ ಸಹಾಯ ಮಾಡಿ. ಮಾರ್ಕ 9:22. ಒಬ್ಬ ತಂದೆಯು ಅಶುದ್ಧಾತ್ಮದಿಂದ ಪೀಡಿಸಲ್ಪಟ್ಟಿದ್ದ ತನ್ನ ಮಗನನ್ನು ಗುಣಪಡಿಸಲು ಶಿಷ್ಯರ ಬಳಿಗೆ ಕರೆತಂದನು. ಆ ದೆವ್ವವು ಆ ಹುಡುಗನನ್ನು ನಿರಂತರವಾಗಿ ಬಾಧಿಸಿತು, ಆದರೆ ಶಿಷ್ಯರು ಅದನ್ನು ಬಿಡಿಸಲು ಸಾಧ್ಯವಾಗಲಿಲ್ಲ. ನಂತರ ತಂದೆ ಯೇಸುವಿನ ಬಳಿಗೆ ಬಂದು, ನೀವು ಏನಾದರೂ ಮಾಡಲು ಸಾಧ್ಯವಾದರೆ ಎಂದು ಬೇಡಿಕೊಂಡನು. ಇದು ತಂದೆಯ ಅಸಹಾಯಕತೆಯನ್ನು ತೋರಿಸುತ್ತದೆ. ಅವನು ಎಲ್ಲ ಸಂಭಾವ್ಯ ಮಾನವ ವಿಧಾನಗಳನ್ನು ಪ್ರಯತ್ನಿಸಿದ್ದನು, ವೈದ್ಯರು, ಔಷಧಿಗಳು ಮತ್ತು ಬಹುಶಃ ಆಧ್ಯಾತ್ಮಿಕ ಸಾಧಕರು ಸಹ. ಆದರೆ ಯಾರೂ ತನ್ನ ಮಗನನ್ನು ಬಿಡುಗಡೆ ಮಾಡಲು ಸಾಧ್ಯವಾಗಲಿಲ್ಲ. ಈಗ ನಿಜವಾದ ನಂಬಿಕೆಯಿಂದ ಅವನು ಎಲ್ಲ ಶಕ್ತಿಯಲ್ಲೂ ವಾಸಿಸುವ ಯೇಸುವಿನ ಕಡೆಗೆ ತಿರುಗಿದನು. ನಮ್ಮ ದೇವರು ಸರ್ವಶಕ್ತನು. ಆದಿಕಾಂಡ 17:1. ಆತನು ಎಲ್ಲವನ್ನೂ ಮಾಡಬಲ್ಲನು. ಯೋಬ 42:2. ಶಕ್ತಿಯು ದೇವರಿಗೆ ಸೇರಿದೆ. ಕೀರ್ತನೆಗಳು 62:11. ನನಗೆ ಅಸಾಧ್ಯವಾದದ್ದೇನಾದರೂ ಇದೆಯೋ ಎಂದು ಕರ್ತನು ಹೇಳುತ್ತಾನೆ. ಯೆರೆಮೀಯ 32:27. ಆದ್ದರಿಂದ ನಿಮ್ಮ ನಂಬಿಕೆಯನ್ನು ಕರ್ತನಲ್ಲಿ ಇರಿಸಿ. ನಿಮ್ಮ ಸಮಸ್ಯೆಗಳನ್ನು ಮತ್ತು ಹೋರಾಟಗಳನ್ನು ಪ್ರಾರ್ಥನೆಯಲ್ಲಿ ಆತನ ಬಳಿಗೆ ತನ್ನಿರಿ. ದೇವರು ನಿಮ್ಮ ಕೂಗನ್ನು ಎಂದಿಗೂ ತಿರಸ್ಕರಿಸುವುದಿಲ್ಲ. ಅವನು ನಿಮ್ಮ ಪ್ರಾರ್ಥನೆಯನ್ನು ನಿರ್ಲಕ್ಷಿಸುವುದಿಲ್ಲ. ಆತನಲ್ಲಿ ಹೇರಾಳವಾದ ಕೃಪೆ ಮತ್ತು ಕರುಣೆ ಇದೆ. ತಂದೆಗೆ ತನ್ನ ಮಕ್ಕಳ ಮೇಲೆ ಕರುಣೆ ಇರುವಂತೆ ಅವನು ಖಂಡಿತವಾಗಿಯೂ ನಿಮ್ಮ ಮೇಲೆ ಕರುಣೆ ತೋರಿಸುತ್ತಾನೆ. ಆತನು ನಿಮಗೆ ಅದ್ಭುತಗಳನ್ನು ತೋರಿಸುವನು. ಮೀಕ 7:15 ಎಂದು ಸತ್ಯವೇದವು ಹೇಳುತ್ತದೆ. ಆತನು ಮಾತು ಮತ್ತು ಕಾರ್ಯದಲ್ಲಿ ಬಲಿಷ್ಠನಾಗಿದ್ದಾನೆ. ಲೂಕ 24:19. ಆತನು ನಿಮಗೆ ಸಂಬಂಧಿಸಿದ ಎಲ್ಲವನ್ನು ಪರಿಪೂರ್ಣಗೊಳಿಸುವನು. ಕೀರ್ತನೆಗಳು 138:8. ನೀವು ಏನಾದರೂ ಮಾಡಲು ಸಾಧ್ಯವಾದರೆ ನಮ್ಮ ಮೇಲೆ ಕರುಣೆ ತೋರಿಸಿ ನಮಗೆ ಸಹಾಯ ಮಾಡು ಎಂದು ತಂದೆ ಕೂಗಿದನು. ಅವನು ಎಲ್ಲ ಮಾನವ ಸಹಾಯವನ್ನು ದಣಿದಿದ್ದನು ಮತ್ತು ಈಗ ಯೇಸುವಿಗೆ ಸಂಪೂರ್ಣವಾಗಿ ಅಂಟಿಕೊಂಡಿದ್ದನು. ಆ ಕ್ಷಣದಲ್ಲಿ ಯೇಸು ಅಶುದ್ಧಾತ್ಮವನ್ನು ಗದರಿಸಿದನು. ಕಿವುಡ ಮತ್ತು ಮೂಕ ಆತ್ಮವೇ, ನಾನು ನಿನಗೆ ಆಜ್ಞಾಪಿಸುತ್ತೇನೆ, ಅವನಿಂದ ಹೊರಗೆ ಬಾ ಮತ್ತು ಇನ್ನು ಮುಂದೆ ಅವನೊಳಗೆ ಪ್ರವೇಶಿಸಬೇಡ. ಮಾರ್ಕ 9:25. ಆ ಅಶುದ್ಧಾತ್ಮವು ಕೂಗಿತು, ಹುಡುಗನನ್ನು ಬಹಳವಾಗಿ ಒದ್ದಾಡಿಸಿ ಹೊರಗೆ ಬಂದಿತು. ನಂತರ ಯೇಸು ಹುಡುಗನ ಕೈಯನ್ನು ಹಿಡಿದು ಮೇಲಕ್ಕೆತ್ತಿದನು, ಅವನು ಎದ್ದನು. ಮಾರ್ಕ 9:27. ದೇವರ ಪ್ರಿಯ ಮಕ್ಕಳೇ, ಇಂದು ನಿಮ್ಮ ಸಮಸ್ಯೆಗಳೇನು? ನಿಮ್ಮ ದಾರಿಯಲ್ಲಿ ಯಾವ ರಾಕ್ಷಸ ಪ್ರತಿರೋಧಗಳು ನಿಂತಿವೆ? ಅವುಗಳನ್ನು ಕರ್ತನ ಬಳಿಗೆ ತನ್ನಿ. ಕರ್ತನೇ, ನೀನು ಏನಾದರೂ ಮಾಡಲು ಸಾಧ್ಯವಾದರೆ ಕರುಣೆ ತೋರಿಸಿ ನಮಗೆ ಸಹಾಯ ಮಾಡಿ ಎಂದು ಕೂಗಿಕೊಳ್ಳಿ. ಖಂಡಿತ ಕರ್ತನು ನಿಮಗಾಗಿ ಒಂದು ಅದ್ಭುತವನ್ನು ಮಾಡುವನು. ದಾವೀದನು ನಮಗೆ ಕಷ್ಟದಲ್ಲಿ ಸಹಾಯ ಮಾಡು, ಏಕೆಂದರೆ ಮನುಷ್ಯನ ಸಹಾಯ ವ್ಯರ್ಥ. ಕೀರ್ತನೆಗಳು 108:12. ಮನುಷ್ಯನು ಸಹಾಯ ಮಾಡುವುದಾಗಿ ಭರವಸೆ ನೀಡಬಹುದು ಮತ್ತು ವಿಫಲವಾಗಬಹುದು, ಆದರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಮತ್ತು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಕೀರ್ತನೆಗಳು 46:1. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.